ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನ ಮಂಡನೆ ಮಾಡಿದ್ರು. ಘಟನೆ ನಡೆದಿದ್ರೂ ಕೂಡ ಅದು ಒಪ್ಪಿಗೆಯಿಂದ ಆಗಿರುವಂತ ಲೈಂಗಿಕ ಕ್ರಿಯೆ. ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ ಕೂಡ ಅದನ್ನೇ ಹೇಳಿದೆ. ಪ್ರಜ್ವಲ್ ಫೋನ್ನಲ್ಲಿ ಯಾವುದೇ ವಿಡಿಯೋ ದೊರೆತಿಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣ, ಮಾಜಿ ಡ್ರೈವರ್ ಕಾರ್ತಿಕ್ ಮೊಬೈಲ್ನಲ್ಲಿ ಈ ವಿಡಿಯೋ ಇತ್ತು. ಅದು ನನ್ನ ಮೊಬೈಲ್ ಅಂತ ಕಾರ್ತಿಕ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆದರೆ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಮಾತ್ರ ಯಾವುದೇ ವಿಡಿಯೋಗಳಿಲ್ಲ. ಕೋರ್ಟ್ ವಿಧಿಸುವಂತ ಯಾವುದೇ ಷರತ್ತಿಗೆ ತಲೆಬಾಗ್ತೀನಿ. ಪ್ರಜ್ವಲ್ ಪರ ಪ್ರಭುಲಿಂಗ ನಾವದಗಿ ಸರ್ಕಾರದ ಪರವಾಗಿ ರವಿ ವರ್ಮ ಕುಮಾರ್ ವಾದವನ್ನು ಮಂಡನೆ ಮಾಡಿದ್ದು. ಸರ್ಕಾರದ ಪರವಾಗಿ ಅತ್ಯಾಚಾರ ಪ್ರಕರಣದಲ್ಲಿ ಇದೀಗ ತೀರ್ಪನ್ನ ಕಾಯ್ದಿರಿಸಿದೆ. ಪ್ರಜ್ವಲ್ ಸಂತ್ರಸ್ತೆಗೆ ಬೆದರಿಕೆ ಹಾಕ್ತಾ ಇದ್ರು, ಹೀಗಾಗಿ ದೂರು ಕೊಡೋದು ತಡವಾಗಿದೆ. ಪ್ರಜ್ವಲ್ ತನ್ನ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿಲ್ಲ. ಪ್ರಜ್ವಲ್ ತನ್ನ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳಿಗೆ ಕೊಟ್ಟಿಲ್ಲ. ವಿಡಿಯೋ ಫೋಟೋ ಸಂಬಂಧ FSL ವರದಿ ಈಗಾಗಲೇ ಬಂದಿದೆ. ವಾದ ಪ್ರತಿವಾದ ಆಯ್ತು ಇವತ್ತು. ತಮ್ಮ ವಿರುದ್ಧ ಮಹಿಳೆಯೊಬ್ಬರು ಮಾಡಿರುವಂತಹ ಅತ್ಯಾಚಾರದ ಪ್ರಕರಣ ಆರೋಪಿ ಪ್ರಭಾವ ಆಗಿದ್ದಾರೆ, ಎಕ್ಸ್ MP ಬೇರೆ. ಹೀಗಾಗಿ ಬೇಲನ್ನ ಕೊಡಬಾರದು ಅಂತ ತಮ್ಮ ವಾದವನ್ನ ಹೈಕೋರ್ಟ್ ಮುಂದೆ ಇಟ್ಟರು. ಇದೀಗ ಆದೇಶವನ್ನ ಕಾಯ್ದಿರಿಸಿ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್. ಪ್ರಭುಲಿಂಗ ನಾವದಗಿ ಅವರು ಹೇಳಿದ್ರು, ಒಪ್ಪಿತ ಲೈಂಗಿಕ ಕ್ರಿಯೆ ಇದು, ಒನ್ ಸೈಡೆಡ್ ಅಲ್ಲ, ಇಬ್ಬರೂ ಕೂಡ ಒಪ್ಪಿದ ನಂತರವೇ ಆಗಿರುವಂತದ್ದು. ಈ ಘಟನೆಯನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಆ ವಿಡಿಯೋಗಳು ಪತ್ತೆಯಾಗಿಲ್ಲ. M ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲಿ ವಾದ ಪ್ರತಿವಾದ ಆಗಿದೆ. ಇದೀಗ 2020ರಲ್ಲಿ ಆಗಿರುವಂತದ್ದು 2024ರಲ್ಲಿ ದೂರು ಕೊಟ್ಟಿದ್ದಾರೆ, ವಿಳಂಬ ಆಗಿದೆ ಅಂತ ಅವರು ಹೇಳಿದ್ರು. ಅದಾದ ನಂತರ ಅವರಿಗೆ ಬೆದರಿಕೆ ಇತ್ತು, ಹೆದರಿಕೆ ಇತ್ತು, ಈ ಕಾರಣದಿಂದ ಹೀಗಾಗಿದೆ ಅಂತ ಇವರು ವಾದ ಮಾಡಿದರು. ಇದೀಗ ಹೈಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ.